ಆತ್ಮೀಯ ಪಾಲಕರೇ, ನವೋದಯ ಪ್ರವೇಶ ಪರೀಕ್ಷೆ 2026 6ನೇ ತರಗತಿ ಪ್ರವೇಶಕ್ಕಾಗಿ ಪಾಸಾಗಲು ಯಾವ ವಿಷಯಕ್ಕೆ ಎಷ್ಟು ಅಂಕಗಳನ್ನು ಪಡೆಯಬೇಕು? ಇದರಲ್ಲಿ ಪಂಗಡವಾರು ಲೆಕ್ಕಾಚಾರ ಅಂದರೆ SC, ST, OBC ಮತ್ತು ಜನರಲ್ ಕ್ಯಾಟಗರಿಗೆ ಪಂಗಡವಾರು ಲೆಕ್ಕಾಚಾರ. ತಪ್ಪದೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ. ನಿಮ್ಮ ಮಗುವಿನ ಆಯ್ಕೆಯನ್ನು ಖಚಿತಪಡಿಸಿಕೊಳ್ಳಿ. ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್. ಈ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನ್ ಮೇಲೆ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿರಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ನಾವು ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ. ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಲಿದ್ದೇವೆ. ಜಾಯಿನ್ ಆಗಿರಿ. ಇದು 5ನೆಯ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ 6ನೆಯ ತರಗತಿಗೆ ನವೋದಯ ವಿದ್ಯಾಲಯದಲ್ಲಿ ಪ್ರವೇಶ ದೊರೆಯುತ್ತದೆ. ಇದು ವಸತಿ ಸಹಿತ ಕೋ ಎಜುಕೇಷನ್ CBSE ಪಠ್ಯಕ್ರಮ ಹೊಂದಿರುವ ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಡೆಯುವ ವಸತಿ ಸಹಿತ ಶಾಲೆಯಾಗಿದೆ. ಇದಕ್ಕೆ ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ. ಆತ್ಮೀಯ ಪಾಲಕರೇ, ಈ ವಿಡಿಯೋದಲ್ಲಿ ಪ್ರವೇಶ ಪರೀಕ್ಷೆಯಲ್ಲಿ ಯಾವ ವಿಷಯಗಳಿಗೆ ಎಷ್ಟು ಅಂಕಗಳನ್ನು ಪಡೆಯಬೇಕು, ಪ್ರತಿ ವಿಷಯದಲ್ಲಿ ಎಷ್ಟು ಅಂಕಗಳನ್ನು ಪಡೆಯಬೇಕು, ಪ್ರತಿ ವಿಷಯದಲ್ಲಿ ಅರ್ಹತೆಯನ್ನು ಪಡೆಯಲು ಕನಿಷ್ಠ ಎಷ್ಟು ಅಂಕಗಳನ್ನು ಪಡೆಯಬೇಕು, ಯಾವ ಪಂಗಡಕ್ಕೆ ಎಷ್ಟು ಅಂಕ ಪಡೆದರೆ ಆಯ್ಕೆಯಾಗಬಹುದು, ಪಂಗಡವಾರು ಲೆಕ್ಕಾಚಾರ ಬಾಲಕ ಅಥವಾ ಬಾಲಕಿಯರು ಎಷ್ಟು ಅಂಕಗಳನ್ನು ಪಡೆಯಬೇಕು, ಈ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಆತ್ಮೀಯ ಪಾಲಕರೇ, ನವೋದಯ ಪ್ರವೇಶ ಪರೀಕ್ಷೆ 6ನೇ ತರಗತಿ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆ ನಡೆಯುವ ಪರೀಕ್ಷಾ ದಿನಾಂಕ ಅದು 13ನೇ ಡಿಸೆಂಬರ್ 2025 ಅಂದರೆ ಶನಿವಾರದಂದು ಪ್ರವೇಶ ಪರೀಕ್ಷೆ ನಡೆಯುತ್ತದೆ. ನವೋದಯ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 3 ವಿಭಾಗಗಳನ್ನು ನೋಡಬಹುದು. 1ನೇಯದಾಗಿ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ, 2ನೇಯದು ಗಣಿತ, 3ನೇಯದು ಭಾಷಾ ಪರೀಕ್ಷೆ. ಈ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂದರೆ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಲ್ಲಿ ಇದರಲ್ಲಿ 40 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1.25 ಅಂಕ, ಒಟ್ಟಾಗಿ 50 ಅಂಕಗಳನ್ನು ಈ ವಿಭಾಗ ಹೊಂದಿರುತ್ತದೆ. ಈ ವಿಭಾಗದಲ್ಲಿ ಅರ್ಹತೆಯನ್ನು ಪಡೆಯಲು ಕನಿಷ್ಠ 20 ಅಂಕಗಳನ್ನು ವಿದ್ಯಾರ್ಥಿಗಳು ಗಳಿಸಬೇಕು. ಮುಂದೆ 2ನೇಯದ್ದಾಗಿ ಅಂಕಗಣಿತ ಅಂದರೆ ಅರ್ಥಮೆಟಿಕ್ ಟೆಸ್ಟ್. ಇದರಲ್ಲಿ 20 ಪ್ರಶ್ನೆಗಳಿರುತ್ತವೆ. ಪ್ರತಿ ಪ್ರಶ್ನೆಗೆ 1.25 ಅಂಕ, ಒಟ್ಟಾಗಿ 25 ಅಂಕ. ಈ ವಿಭಾಗದಲ್ಲೂ ಸಹ ಅರ್ಹತೆ ಪಡೆಯಲು ವಿದ್ಯಾರ್ಥಿಗಳು ಕನಿಷ್ಠ 8 ಅಂಕಗಳನ್ನು ಪಡೆಯಬೇಕು. ಮುಂದೆ ಆತ್ಮೀಯ ಪಾಲಕರೇ, ನಾವು ಪ್ರವೇಶ ಪರೀಕ್ಷೆಗೆ 4 ಮತ್ತು 5ನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಬೇತಿಯನ್ನು ಪ್ಯೂರ್ಲಿ ಇನ್ ಇಂಗ್ಲಿಷ್ ಮೀಡಿಯಂದಲ್ಲಿ ತಂದಿರುತ್ತೇವೆ. ಈ ಆನ್ಲೈನ್ ತರಗತಿಗಳು ಸಾಯಂಕಾಲ 7:30 ರಿಂದ 8:30 ಇರುತ್ತವೆ. ಪ್ರತಿ ಸೋಮವಾರ ವೀಕ್ಲಿ ಟೆಸ್ಟ್ ಇರುತ್ತದೆ. ಈ ಲೈವ್ ತರಗತಿಗಳು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ತೆಗೆದುಕೊಳ್ಳಲಾಗುವುದು. ಆನ್ಲೈನ್ ಕ್ಲಾಸಸ್ ಮತ್ತು ಲೈವ್ ತರಗತಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8848111496ಗೆ. ಮುಂದೆ ನೋಡೋಣ. 3ನೇಯದ್ದಾಗಿ ಭಾಷಾ ಪರೀಕ್ಷೆ. ಈ ಭಾಷಾ ಪರೀಕ್ಷೆಯನ್ನು ಲ್ಯಾಂಗ್ವೇಜ್ ಟೆಸ್ಟ್ ಎಂದು ಇಂಗ್ಲಿಷ್ನಲ್ಲಿ ಕರೆಯುತ್ತೇವೆ. ಇದರಲ್ಲಿ 20 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1.25 ಅಂಕ, ಒಟ್ಟಾಗಿ 25 ಅಂಕಗಳಿರುತ್ತವೆ. ಇದರಲ್ಲಿಯೂ ಸಹ ವಿದ್ಯಾರ್ಥಿಗಳು ಕನಿಷ್ಠ 8 ಅಂಕಗಳನ್ನು ಪಡೆಯಬೇಕು ಅರ್ಹತೆಗಾಗಿ. ಮುಂದೆ ನೋಡೋಣ. ಈಗ ಪಂಗಡವಾರು ಬಾಲಕ ಮತ್ತು ಬಾಲಕಿಯರು ಎಷ್ಟು ಅಂಕಗಳನ್ನು ಪಡೆದರೆ ಪಾಸಾಗಬಹುದು ಅಂದರೆ ಇಲ್ಲಿ ನಾವು ಸರಳವಾಗಿ ಹೇಳಿದರೆ ಕಟ್ ಆಫ್ ಮಾರ್ಕ್ಸ್ ಅನ್ನು ನೋಡುತ್ತೇವೆ. 1ನೇಯದ್ದಾಗಿ ಜನರಲ್ ಕ್ಯಾಟಗರಿಯನ್ನು ನೋಡೋಣ. ಬಾಲಕರಿಗೆ ನಾವು ಪ್ರತಿ ಜಿಲ್ಲೆಯ ಕಟ್ ಆಫ್ ಮಾರ್ಕ್ಸ್ ಅನ್ನು ನವೋದಯ ವಿದ್ಯಾಲಯದ ಅಧಿಕೃತ ವೆಬ್ಸೈಟ್ನಿಂದ ತೆಗೆದುಕೊಂಡು ಅಲ್ಲಿಂದ ಸಮೀಕ್ಷೆಯನ್ನು ಮಾಡಿದಾಗ ಈ ದೊರೆತ ಅಂಕಗಳಾಗಿವೆ. ಇದರಲ್ಲಿ ಬಾಲಕರಿಗೆ 87 ರಿಂದ 97 ಅಂಕಗಳಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು. ಬಾಲಕಿಯರಿಗೆ 86 ರಿಂದ 97ರಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು. ಈಗ OBCಯನ್ನು ನೋಡಿದಾಗ ಬಾಲಕರಿಗೆ 86 ರಿಂದ 95 ಅಂಕಗಳಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು. ಬಾಲಕಿಯರಿಗೆ ಇದು 83 ರಿಂದ 95. ಬಾಲಕರಿಗೆ 86 ರಿಂದ 95, ಬಾಲಕಿಯರಿಗೆ 83 ರಿಂದ 95 OBC ಪಂಗಡಕ್ಕೆ. ನಾವು ಮುಂಚೆ ತಿಳಿಸಿದ ಹಾಗೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ. ಇದರಲ್ಲಿ ಸಾಯಂಕಾಲ 7:30 ರಿಂದ 8:00ವರೆಗೆ ಲೈವ್ ತರಗತಿಗಳನ್ನು ತೆಗೆದುಕೊಳ್ಳುತ್ತೇವೆ. ಆನ್ಲೈನ್ ಕ್ಲಾಸಸ್ ಪ್ಯೂರ್ಲಿ ಇನ್ ಇಂಗ್ಲಿಷ್ ಮೀಡಿಯಂ. ಕಾಂಟ್ಯಾಕ್ಟ್ 8848111496. ಮುಂದೆ ನೋಡೋಣ. SC ಪಂಗಡವನ್ನು ನೋಡಿದಾಗ
ಬಾಲಕರಿಗೆ ಇಲ್ಲಿ 83ರಿಂದ 92ರಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು. ಬಾಲಕಿಯರಿಗೆ 81ರಿಂದ 93 ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು. ಇದು SC ಪಂಗಡಕ್ಕೆ. ಮುಂದೆ ನೋಡೋಣ. ST ಪಂಗಡವನ್ನು ನೋಡಿದಾಗ ಬಾಲಕರಿಗೆ 78ರಿಂದ 93 ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು. ಬಾಲಕಿಯರಿಗೆ 81ರಿಂದ 93 ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು. ಆತ್ಮೀಯ ಪಾಲಕರೇ, ನಾವು ತಿಳಿಸಿದ ಹಾಗೆ ಆನ್ಲೈನ್ ತರಗತಿಗಳು ಪ್ಯೂರ್ಲಿ ಇನ್ ಇಂಗ್ಲಿಷ್ ಮೀಡಿಯಂ 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಾಯಂಕಾಲ 7:30ರಿಂದ 8:00 ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ. ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್. ಈ ಆ್ಯಪನ್ನು ಕೂಡಲೇ ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ಆನ್ಲೈನ್ ತರಬೇತಿ, ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ. ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ. ಧನ್ಯವಾದಗಳು.